ಶಿವಮೊಗ್ಗದ ಚೋರಡಿ ಸಮೀಪ ಪ್ರಯಾಣಿಕರಿದ್ದ ಬಸ್ ಒಂದು ಅಪಘಾತಕ್ಕೀಡಾಗಿದೆ. ಎದುರಿಗೆ ಬರ್ತಾ ಇದ್ದ ವಾಹನವೊಂದನ್ನು ಅವಾಯ್ಡ್ ಮಾಡುವ ಸಂದರ್ಭದಲ್ಲಿ ಚಾಲಕನ ನಿಯಂತ್ರಣ ಕಳೆದುಕೊಂಡ ಹೆದ್ದಾರಿ ಬದಿಗೆ ಹೋಗಿ ಅಪಘಾತವಾದ ಘಟನೆ ನಡೆದಿದೆ. ಕೋಣೆ ಹೊಸೂರು ಹಾಗೂ ತುಪ್ಪೂರು ನಡುವೆ ಬೆಳಗ್ಗೆ ಈ ಘಟನೆ ಸಂಭವಿಸಿರುವಂತದ್ದು. ಖಾಸಗಿ ಬಸ್ ರಸ್ತೆ ಬದಿಯಲ್ಲಿದ್ದ ಗುಂಡಿಗೆ ಇಳಿದು ಒಂದು ಬದಿ ವಾಲಿಕೊಂಡು ನಿಂತಿದೆ. ಘಟನೆಯಲ್ಲಿ ಚಾಲಕನಿಗೆ ಪೆಟ್ಟಾಗಿದ್ದು ಅವರನ್ನ ಆಸ್ಪತ್ರೆಗೆ ಸೇರಿಸಲಾಗಿದೆ. ವಾಹನವೊಂದು ಅಡ್ಡ ಬಂದ ಹಿನ್ನೆಲೆಯಲ್ಲಿ ಅದಕ್ಕೆ ಡಿಕ್ಕಿಯಾಗುವುದನ್ನು ತಪ್ಪಿಸುವ ಕಾರಣ ಚಾಲಕ ಬಸ್ ಅನ್ನೇ ರಸ್ತೆ ಬದಿಗೆ ಚಲಾಯಿಸಿದ್ದಾನೆ. ಈ ವೇಳೆ ನಿಯಂತ್ರಣ ಕಳೆದುಕೊಂಡ ಬಸ್ ರಸ್ತೆಯಿಂದ ಇಳಿದು ಅಲ್ಲಿದ್ದ ಗಿಡಗಂಟಿಗೆ ಡಿಕ್ಕಿಯಾಗಿ ನಿಂತಿದೆ. ಸ್ಥಳಕ್ಕೆ ಕುಂಸಿ ಪೊಲೀಸ್ ಸ್ಟೇಷನ್ ಪೊಲೀಸರು ತೆರಳಿದ್ದು ಪರಿಶೀಲನೆಯನ್ನ ನಡೆಸಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಖಾಸಗಿ ಬಸ್ ಒಂದು ರಸ್ತೆ ಪಕ್ಕದಲ್ಲಿರುವಂತಹ ಗುಂಡಿಗೆ ಇಳಿದು ಆ ಗಿಡಗಂಟಿಗಳ ಮಧ್ಯಭಾಗದಲ್ಲಿ ನಿಂತ್ಕೊಂಡಿರೋದನ್ನ ವಾಲ್ಕೊಂಡು ನಿಂತಿರೋದನ್ನ ನೀವು ಗಮನಿಸ್ತಾ ಇರಬಹುದು. ಅಷ್ಟಕ್ಕೂ ಈ ಘಟನೆ ನಡೆದಿರುವಂತದ್ದು ಶಿವಮೊಗ್ಗ ಜಿಲ್ಲೆಯ ಚೋರಡಿ ಸಮೀಪ ಖಾಸಗಿ ಬಸ್ ಮುಂದೆ ಬರ್ತಾ ಇದ್ದ ವಾಹನಕ್ಕೆ ಡಿಕ್ಕಿ ಆಗೋದನ್ನ ತಪ್ಪಿಸೋದಕ್ಕೆ ಅಂತ ಹೋಗಿ ರಸ್ತೆ ಬದಿಯಲ್ಲಿರುವಂತಹ ಗುಂಡಿಗೆ ಇಳಿದು ನಿಂತಿರುವಂತಹ ಘಟನೆ ನಡೆದಿದೆ. ಈ ಅಪಘಾತದಲ್ಲಿ ಬಸ್ ಚಾಲಕನಿಗೆ ಪೆಟ್ಟಾಗಿದ್ದು ಆತನನ್ನ ಆಸ್ಪತ್ರೆಗೆ ಸೇರಿಸಲಾಗಿದೆ. ಇದ್ರ ಜೊತೆಗೆ ಅದ್ರ ಬರ್ತಾ ಇದ್ದಂತಹ ಗೂಡ್ಸ್ ಗಾಡಿಗೂ ಕೂಡ ಸ್ವಲ್ಪ ಪೆಟ್ಟಾಗಿದ್ದು ಆ ಚಾಲಕನು ಕೂಡ ನೋವಿನಿಂದ ನರಳ್ತಾ ಇರೋದನ್ನ ನೋಡ್ತಾ ಇರಬಹುದು. ಇದೀಗ ವಾಹನವೊಂದು ಅಡ್ಡ ಬಂದ ಹಿನ್ನೆಲೆಯಲ್ಲಿ ಅದನ್ನ ತಪ್ಪಿಸೋದಕ್ಕೆ ಹೋದಂತ ಸಂದರ್ಭದಲ್ಲಿ ಅಪಘಾತ ಸಂಭವಿಸಿದೆ. ಬಸ್ ತರೀಕೆರೆ ಬಸ್ ಮರೆ